ಥರ ತಮಗೆ ಪಬ್ಲಿಕ್ ಸ್ಟೋರಿಯ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಾನಿವತ್ತು ನಿಮ್ಮೊಟ್ಟಿಗೆ ಹುಬ್ಬಳ್ಳಿಯ ಗಬ್ಬೂರನ್ನ ತೋರಿಸುವ ಪ್ರಯತ್ನದಲ್ಲಿದ್ದೀನಿ ಸ್ನೇಹಿತರೆ. ನೋಡ್ತಿರ್ಬೋದು, ಹಾವೇರಿ ಕಡೆಯಿಂದ ಬರಬೇಕಾದ್ರೆ ಇದು ಎಂಟ್ರೆನ್ಸ್ ದ್ವಾರ ಬಾಗಿಲ ಬರುತ್ತೆ ಗಬ್ಬೂರಿನ ಹತ್ರ. ಅದನ್ನು ಕ್ರಾಸ್ ಮಾಡಿದರೆ ಗಬ್ಬೂರು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹುಬ್ಬಳ್ಳಿಯ ಗಬ್ಬೂರು ಸ್ಟಾರ್ಟ್ ಆಗಿಬಿಡುತ್ತೆ. ಗಬ್ಬೂರು ಬಳಿ ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ, ನೋಡ್ತಿರ್ಬೋದು. ಇದ್ರ ಒಳಗಡೆಯಿಂದ ರೈಟ್ ಸೈಡಿಗೆ ಹೋದರೆ ದ ಫೇಮಸ್ ಹುಬ್ಬಳ್ಳಿಯ ಎಂಟ್ರೆನ್ಸ್ ದ್ವಾರ ಬಾಗಿಲ ಬರುತ್ತೆ. ಅದನ್ನು ಕ್ರಾಸ್ ಮಾಡ್ಕೊಂಡು ಒಳಗಡೆ ಹೋದರೆ ಚೆನ್ನಮ್ಮ ಸರ್ಕಲ್ಲಿಂದ ಮತ್ತು ಲೆಫ್ಟ್ ರೈಟ್ ತೊಗೊಂಡ್ರೆ ಎಕ್ಸೆಟ್ರಾ ಸ್ನೇಹಿತರೆ. ನೋಡ್ತಿರ್ಬೋದು, ನಾನಿವಾಗ ಹುಬ್ಬಳ್ಳಿಯ ಫೇಮಸ್ ಗಬ್ಬೂರಿನಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ವರ್ಮದ ಕಟೌಟ್ ಇದೆ ಮತ್ತು ಕರ್ನಾಟಕ ಫ್ಲ್ಯಾಗು ಕೂಡ ಹಾರ್ತಾ ಇದೆ ನೋಡಿ. ಇದೇ ಹುಬ್ಬಳ್ಳಿಯ ಗಬ್ಬೂರಿನ ದ ಫೇಮಸ್ ಎಂಟ್ರೆನ್ಸ್ ಬಾಗಿಲ. ಇದನ್ನು ತೋರಿಸ್ಕೊಂಡು ನಾನು ನಿಮಗೆ ಹಲವಾರು ವರ್ಷಗಳಿಂದ ಗಬ್ಬೂರಿನಲ್ಲಿ ಒಂದು ಟೋಲ್ ನಾಕ ಇತ್ತು ಸ್ನೇಹಿತರೆ. ಎಷ್ಟೋ ಜನ ಟೋಲ್ ನಾಕ ಬಂತಂದ್ರೆ ಸಾಕು ಹುಬ್ಬಳ್ಳಿಯ ಟೋಲ್ ನಾಕ ಇದೆ ಅಂತಂದೇಳಿ ಗುರುತಿಸ್ತಿದ್ದ. ಹಲವಾರು ವರ್ಷಗಳಿಂದ ಆ ಟೋಲ್ ನಾಕ ಇತ್ತು, ಜನ ಅದನ್ನು ಕೂಡ ಗುರುತಿಸ್ತಾಯಿದ್ರು. ಇವಾಗ ಆ ಟೋಲ್ ನಾಕ ಇಲ್ಲ, ಅದನ್ನು ತೋರಿಸ್ತೀನಿ. ತದನಂತರ ಸ್ನೇಹಿತರೆ, ನಾನು ನಿಮಗೆ ಅಲ್ಲಿ ಜೀವನ ಕಟ್ಟಿಕೊಂಡಿದ್ದ ನೂರಾರು ಜನ ಮೆಕ್ಯಾನಿಕ್ಸ್, ವೆಲ್ಡರ್ಸ್ ಮತ್ತು ಪಂಚರ್ ಹಾಕೋರು, ಗ್ರಿಸಿಂಗ್ ಮಾಡೋರು, ಅವ್ರದ್ದೆಲ್ಲ ಜೀವನ ಶೈಲಿ ತೋರಿಸ್ತೀನಿ. ಆವಾಗ ಅವ್ರದ್ದೇ ಆದ ಒಂದು ಭಾರಿ ಬಿಸ್ನೆಸ್ ಇತ್ತು. ಇವಾಗ ಆ ಜನ ಎಲ್ಲಿದ್ದಾರೆ, ಏನು ಮಾಡ್ತಾರೆ, ಎಲ್ಲಿ ಶಿಫ್ಟ್ ಆದ್ರೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಸೀದಾ ಮುಂದ್ಗಡೆ ಹೋದರೆ ಹಳೇದು ಇರ್ಬೋದು, ಒಂದು ಸ್ವಲ್ಪ ವರ್ಷ ಹಳೇದಾದ ಟೋಲ್ ನಾಕ ಇತ್ತು. ಆ ಟೋಲ್ ನಾಕವನ್ನು ತೋರಿಸ್ತೀನಿ. ಇವಾಗ ಅದೆಲ್ಲ ಡೆಮೋಲಿಸ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿದೆ. ಅಲ್ಲಿ ಜೀವನ ಕಟ್ಕೊಂಡಿದ್ದ ನೂರಾರು ಜನ ಮೆಕ್ಯಾನಿಕ್ಸ್ಗಳು ಇವಾಗ ಎಲ್ಲಿದ್ದಾರೆ, ಹೆಂಗೆ ಹೋದರು, ಎಲ್ಲಿ ಹೋದರು, ಇವಾಗಲೂ ಇದ್ದಾರೆ ಅಂತ ತೋರಿಸ್ತು ಒಂದು ಉದ್ದೇಶ, ಮತ್ತೊಂದು ಏನಿಲ್ಲ ಸ್ನೇಹಿತರೆ. ನೋಡ್ತಿರ್ಬೋದು, ನನ್ನ ಲೆಫ್ಟ್ ಸೈಡಲ್ಲಿ ಅಂಗಡಿಗಳು ಸ್ಟಾರ್ಟ್ ಆಗಿದೆ ನೋಡಿ. ಕೆಲವೊಂದು ಅಂಗಡಿಗಳು ಬಂದಾಗಿದ್ದಾವೆ ಆ ಟೋಲ್ ನಾಕ ಶಿಫ್ಟ್ ಆದಮೇಲೆ. ಇನ್ನೂ ಕೆಲವೊಂದು ಅಂಗಡಿಗಳು, ಪಂಚರ್ ಹಾಕೋ ಅಂಗಡಿಗಳು ಮತ್ತು ಟೀ ಸ್ಟಾಲ್ಗಳು ನೋಡ್ತಿರ್ಬೋದು. ನನ್ನ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ, ಪಂಚರ್ ಅಂಗಡಿಗಳು. ಕೆಲವೊಂದು ಅಂಗಡಿಗಳು ಬಂದಾಗಿದ್ದಾವೆ. ಗ್ರಿಸಿಂಗ್ ಹಾಕೋರು, ಪಂಚರ್ ಹಾಕೋರು ಈ ಟೋಲ್ ನಾಕ ಶಿಫ್ಟ್ ಆದಮೇಲೆ ಆ ಟೋಲ್ ನಾಕ ಎಲ್ಲಿ ಶಿಫ್ಟ್ ಆಗಿದೆ ಅಲ್ಲಿಗೆ ಸ್ವಲ್ಪ ಜನ ಹೋಗಿದ್ದಾರೆ. ಇನ್ನೂ ಸ್ವಲ್ಪ ಜನ ಉಳ್ಕೊಂಡು ಇಲ್ಲೇ ಬಿಸ್ನೆಸ್ಸು ಕೂಡ ಮಾಡ್ತಾಯಿದ್ದಾರೆ. ಆವಾಗ ಎಷ್ಟಿತ್ತು, ಇವಾಗ ಅಷ್ಟು ಗಿರಾಕಿ ಬರಲಿಕ್ಕಿಲ್ಲ. ಆದರೆ ಸ್ವಲ್ಪ ಗಿರಾಕಿ ಬರ್ತಾ ಇದ್ದಾವೆ, ಜೀವನ ಕೂಡ ನಡೀತಾ ಇರುತ್ತೆ. ನೋಡ್ತಿರ್ಬೋದು, ಮುಂದ್ಗಡೆ ಹೋದರೆ ಹಲವಾರು ವರ್ಷಗಳಿಂದ ಇಲ್ಲೊಂದು ಟೋಲ್ ನಾಕ ಇತ್ತು. ಇವಾಗ ಆ ಟೋಲ್ ನಾಕ ಇಲ್ಲ, ಡೆಮೋಲಿಸ್ ಆಗಿದೆ. ಮೇಲ್ಗಡೆ ಅದ್ರ ವಾಲ್ಪೇಪರ್ ಯಾವ ಥರ ಇತ್ತು ಅದು ಬರ್ತಾಯಿದೆ, ಡೆಮೋಲಿಸ್ ಆಗಿದ್ದು ವಿಡಿಯೋನು ಕೂಡ ಬರ್ತಾಯಿದೆ. ನೋಡ್ತಿರ್ಬೋದು, ಮೇಲ್ಗಡೆ ಬರ್ತಾಯಿದೆ ಸ್ನೇಹಿತರೆ ಟೋಲ್ ನಾಕ. ಇವಾಗ ಬರ್ತಾಯಿದೆ ಡೆಮೋಲಿಸ್ ಆಗಿದ್ದ ಜಾಗ. ನೋಡ್ತಿರ್ಬೋದು, ಅಲ್ಲಿ ಪಂಚರ್ ಹಾಕೋರು ಇವಾಗಲೂ ಇದ್ದಾರೆ ಸ್ನೇಹಿತರೆ. ನೋಡ್ತಿರ್ಬೋದು, ಅವರ ಕಾಂಪ್ರೆಸರ್ ಡಬ್ಬಿಗಳು, ಗ್ರಿಸಿಂಗ್ ಹಾಕೋ ಡಬ್ಬಿಗಳು ಇವಾಗಲೂ ಇದ್ದಾವೆ. ಬಿಸ್ನೆಸ್ ಕೂಡ ಇವಾಗಲೂ ಅದೇ ಥರ ನಡೀತಾ ಇದೆ. ಯಾರು ಹೇಳಿದ್ರು ಅಲ್ಲಿ ಟೋಲ್ ನಾಕ ಇತ್ತಲ್ಲ, ಅದು ಡೆಮೋಲಿಸ್ ಆದಮೇಲೆ ಅಲ್ಲಿ ಯಾವ ಥರ ಇದೆ, ಅಲ್ಲಿ ಜೀವನ ಮಾಡ್ತಿದ್ದ ಪಂಚರ್ ಹಾಕೋರು ಎಲ್ಲಿ ಹೋದರು, ಯಾವ ಥರ ಇನ್ನೂ ಆ ಥರ ಜೀವನ ನಡೀತಾ ಇದೆ ಅಂತ ಕೇಳಿದರು. ನೋಡ್ತಿರ್ಬೋದು, ಪಂಚರ್ ಹಾಕೋ ಅಂಗಡಿ ತೋರಿಸ್ತಾ ಇದ್ದೀನಿ. ಇವಾಗಲೂ ಜೀವನ ನಡೀತಾ ಇದೆ. ಆವಾಗಲೂ ಅಷ್ಟು ಗಿರಾಕಿ ಇರಲಿಕ್ಕಿಲ್ಲ, ಆದರೂ ಸ್ವಲ್ಪ ಇದೆ, ಜೀವನ ಕೂಡ ನಡೀತಾ ಇದೆ ಎಲ್ಲರದು. ಈ ವಿಡಿಯೋದ ಉದ್ದೇಶ ಏನಿಲ್ಲ ಸ್ನೇಹಿತರೆ, ಆವಾಗ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ತೋರಿಸೋದು ಒಂದೇ ಉದ್ದೇಶ, ಮತ್ತೇನಿಲ್ಲ. ಯಾರನ್ನೂ ಹಾಲ್ಟ್ ಮಾಡ್ಬೇಕಂತಿಲ್ಲ. ನಾ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಓಕೆ.